ಸುಮಾರು ವರ್ಷಗಳಿಂದ ನಿರಂತರವಾಗಿ ಸಮಾಜಮುಖಿ ಕೆಲಸವನ್ನು ಮಾಡ್ತಾ ಬರುತ್ತಿರುವಂಥ ಒಂದು ಸಂಸ್ಥೆ ಅಂದರೆ ಅದು ಸರ್ಜಿ ಫೌಂಡೇಶನ್. ಸರ್ಜಿ ಫೌಂಡೇಶನ್ ಜೊತೆಯಲ್ಲಿ ಯುವಕರ ಸಬಲೀಕರಣದಿಂದ ಯುವಕರಿಗೆ ಶಕ್ತಿ ಕೊಟ್ಟರೆ ದೇಶ ಅಭಿವೃದ್ಧಿ ಆಗ್ತದೆ, ಸಮಾಜದ ಅಭಿವೃದ್ಧಿ ಆಗ್ತದೆ ಅಂತ ಒಂದು ದೇಹವನ್ನು ಇಟ್ಕೊಂಡು ನಿರಂತರವಾಗಿ ಕೆಲಸ ಮಾಡ್ತಿರೋದು ಅಂದರೆ JCI, ಜೂನಿಯರ್ ಚೇಂಬರ್ ಇಂಟರ್ನ್ಯಾಷನಲ್. ಇವೆರಡರ ಸಂಯೋಗದೊಳಗೆ ಒಂದು ಹೊಸ ಯೋಚನೆಯನ್ನು ನಾವು ಮಾಡಿದ್ದೇವೆ. ಕಾಯಕ ಸೇತು ಪರೀಕ್ಷಾ ಪಥ ಅಂತ ಒಂದು ಆನ್ಲೈನ್ ಟ್ರೈನಿಂಗ್ ಪ್ರೋಗ್ರಾಮ್ನ ಮಾಡಬೇಕು ಅಂತ ಇಚ್ಛೆ ಪಟ್ಟಿದ್ದೇವೆ. ಆಗಸ್ಟ್ 3ನೇ ತಾರೀಕು ತಮಗೆಲ್ಲ ಗೊತ್ತಿರುವ ಹಾಗೆ ಏನು KEAಯಿಂದ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ಸುಮಾರು 5,000 ಹುದ್ದೆಗಳಿಗೆ ಪೊಲೀಸ್ ಇಲಾಖೆ 5,000 ಹುದ್ದೆಗಳಿಗೆ ಕಾಲ್ಫಾರ್ಮ್ ಮಾಡಿದ್ದಾರೆ. ಅವರಿಗೆ ಟ್ರೈನಿಂಗ್ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಕಾಯಕ ಸೇತು ಪರೀಕ್ಷಾ ಪಥ ಅನ್ನೋ ಶೀರ್ಷಿಕೆ ಅಡಿಯಲ್ಲಿ 1 ತಿಂಗಳ ಆನ್ಲೈನ್ ಟ್ರೈನಿಂಗ್ನ ಈ ಅಭ್ಯರ್ಥಿಗಳಿಗೆ ಕೊಡಬೇಕು ಅಂತ ಹೇಳಿ ಸರ್ಜಿ ಫೌಂಡೇಶನ್ ವತಿಯಿಂದ ಮತ್ತು JCI ಶಿವಮೊಗ್ಗ ಮಲ್ನಾಡ್ ವತಿಯಿಂದ ಹಮ್ಮಿಕೊಂಡಿದ್ದೇವೆ. ಕರ್ನಾಟಕದಲ್ಲಿ ಸುಮಾರು ಪ್ರತಿ ವರ್ಷ 3 ಲಕ್ಷ ಪದವೀಧರರು ಹೊರಹೊಮ್ಮುತ್ತಾರೆ. 4,400 ಕಾಲೇಜುಗಳು, 26 ಯೂನಿವರ್ಸಿಟಿಗಳಿಂದ ಇಷ್ಟು ಜನ ಹೊರಹೊಮ್ಮುತ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಸುಮಾರು 20,50,000 MSMEಗಳಿದೆ. ಅದರಲ್ಲಿ 50ರಿಂದ 57 ಲಕ್ಷ ಜನರಿಗೆ ಹುದ್ದೆಯನ್ನು ಕೊಟ್ಟಿದೆ ಪ್ರೈವೇಟ್ ಸೆಕ್ಟರಲ್ಲಿ. ಸುಮಾರು 61,000 ರಿಜಿಸ್ಟರ್ಡ್ EPFO ಅಂದರೆ PF ಮತ್ತು ESI ಕಟ್ಟುವಂಥ ಕಂಪ್ನೀಸ್ಗಳು ಅಥವಾ ಸಂಸ್ಥೆಗಳು ಕೆಲಸ ಮಾಡ್ತಾರೆ. ಇಷ್ಟೆಲ್ಲ ಇದ್ರೂ ಕೂಡ ನಮಗೆ ಅನ್ಎಂಪ್ಲಾಯ್ಮೆಂಟು ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಇದಕ್ಕೆ ಮುಖ್ಯ ಕಾರಣ ಏನಂತಂದರೆ, ಸುಮಾರಷ್ಟು ನೀವು ಯಾರು ಎಜುಕೇಟರ್ಸ್ ಅಂತ ಇದ್ದಾರೆ ಅವ್ರ ಹತ್ರ ವಿಶ್ಲೇಷಣೆಯನ್ನು ಮಾಡಿದಾಗ, ಸಂಭಾಷಣೆಯನ್ನು ಮಾಡಿದಾಗ, ಅಥವಾ ಎಂಪ್ಲಾಯರ್ಸ್ ಯಾರು ಹುದ್ದೆಗಳನ್ನು ತಗೊಳ್ತಾರೆ ಖಾಸಗಿ ಸಂಸ್ಥೆಗಳಲ್ಲಿ ಅವರನ್ನು ನಾವು ಕೇಳಿದಾಗ ಅವ್ರ ಉತ್ತರ ಏನಂತಂದರೆ, ಎಂಪ್ಲಾಯಬಿಲಿಟಿ ಆಫ್ ದ ಕ್ಯಾಂಡಿಡೇಟ್ ಈಸ್ ವೆರಿ ಪೋರ್ ಅಂತ. ನಿಜವಾಗ್ಲೂ ಆಶ್ಚರ್ಯ ಆಗ್ತದೆ. ಎಂಪ್ಲಾಯಬಿಲಿಟಿ ಅಂತಂದರೆ ಒಬ್ಬ BA ಅಥವಾ BCom, BSc ಅಥವಾ BSc ನರ್ಸಿಂಗ್ ಏನೋ ಒಂದು ಮಾಡಿರ್ತಾರೆ ಅಂತ ಇಟ್ಕೊಳ್ಳಿ. ಅವ್ರನ್ನ ಜಾಬಿಗೆ ಇಂಟರ್ವ್ಯೂ ಕರೆದಾಗ ಅವ್ರು ನಿಜವಾಗ್ಲೂ ಅವ್ರ ಹುದ್ದೆಗೆ ತಗೋಬಹುದಾ ಅನ್ನೋ ಅವರ ಶಕ್ತಿ ಅಂದರೆ ಅವ್ರಿಗೆ ಸ್ಕಿಲ್ಸ್ ಅಂತ ಏನು ಹೇಳ್ತೇವೆ ಅದು ಎಷ್ಟಿದೆ ಅಂತಂದರೆ 25 to 30%. ಇದು ನಾನೆಲ್ಲ ಸರ್ವೆಗಳು ಹೇಳೋದು. ಸೊ 100 ಜನ ಹೊರಹೊಮ್ಮಿದ್ರೆ ಅದರಲ್ಲಿ 25ರಿಂದ 30 ಜನ ಮಾತ್ರ ಆ ಹುದ್ದೆಗೆ ಅರ್ಹತೆಯನ್ನು ಹೊಂದಿರೋರು ಮಾತ್ರ ಇರ್ತಾರೆ. ಅಂದರೆ ಅಷ್ಟು ಎಂಪ್ಲಾಯಬಿಲಿಟಿ ಅಂದರೆ ಅಷ್ಟು ಕಡಿಮೆ ಇದೆ ಅಂದರೆ ಅವರ ಕೆಪಬಿಲಿಟಿ ಅಂತ ಹೇಳಿ. ಆ ನಿಟ್ಟಿನಲ್ಲಿ ನಮಗೆ ಈ ಏನು 5,000 ಜನ ಈಗೇನು ಸರ್ಕಾರದಿಂದ ಆದೇಶ ಆಗಿದೆ ಅವ್ರನ್ನ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡೋದಕ್ಕೆ, ಅವ್ರಿಗೆ KE ಏನು ಆಗಸ್ಟ್ 3ನೇ ತಾರೀಕು ಏನು ಎಕ್ಸಾಮಿನೇಷನ್ನ ಕಂಡಕ್ಟ್ ಮಾಡ್ತಾರೆ, ಅವರಿಗೆ ನಾವು ಆನ್ಲೈನ್ ಮುಖಾಂತರ ನೋಂದಣಿನ ಶುರು ಮಾಡಿದ್ದೇವೆ. ಇವತ್ತಿಂದ ಈ ಪತ್ರಿಕಾಗೋಷ್ಠಿ ಆದಮೇಲೆ ಆನ್ಲೈನ್ ನೋಂದಣಿಯಲ್ಲಿ ಕಾಯಕ ಸೇತು ಆ್ಯಪ್ ಮುಖಾಂತರ ನೋಂದಣಿ ಮಾಡ್ಬೋದು. 30ನೇ ತಾರೀಕು, ಈ ತಿಂಗಳ 30ನೇ ತಾರೀಕಿಂದ ಮುಂದಿನ ತಿಂಗಳು 30ನೇ ತಾರೀಕು, ಈ ತಿಂಗಳ 29ನೇ ತಾರೀಕಿಂದ ಮುಂದಿನ ತಿಂಗಳು 30ನೇ ತಾರೀಕು ತನಕ ಇದು ಆನ್ಲೈನ್ ಪ್ರಿಪ್ರೇಷನ್ಗೆ ಅವರಿಗೆ ಸಪೋರ್ಟ್ ಮಾಡುವಾಗೆ ಆನ್ಲೈನ್ ಟ್ರೈನಿಂಗ್ ಪ್ರೋಗ್ರಾಮ್ ಆಗ್ತದೆ. ಬೆಳಿಗ್ಗೆ 2 ಗಂಟೆ, ಸಂಜೆ 2 ಗಂಟೆ ಆನ್ಲೈನ್ ಟ್ರೈನಿಂಗ್ ಪ್ರೋಗ್ರಾಮ್ ಇರ್ತದೆ. ಜೊತೆಗೆ ಅವರಿಗೆ ಎಕ್ಸಾಮಿನೇಷನ್ ಸೀರೀಸ್ನ, ಟೆಸ್ಟ್ ಸೀರೀಸ್ನ ಅವರಿಗೆ ಕೊಡ್ತೇವೆ. ನಮಗೆಲ್ಲ ಗೊತ್ತಿರ್ಬೋದು, ಯಾವುದೇ ಒಂದು ಪಂದ್ಯ ಆದರೆ, ಕ್ರಿಕೆಟ್ ಆಡಬೇಕು ಅಂದರೆ ಪ್ರಾಕ್ಟೀಸ್ ಮಾಡಿದಲೇ ಆಡೋದಕ್ಕೆ ಕಷ್ಟ. ಪ್ರಾಕ್ಟೀಸ್ ಜೊತೆಗೆ ಅದಕ್ಕೊಬ್ಬ ಕೋಚ್ ಅಂತ ಇದ್ದರೆ ಅದಕ್ಕೆ ಔಟ್ಪುಟ್ ತುಂಬ ಚೆನ್ನಾಗಿರ್ತದೆ. ಅದೇ ನಿಟ್ಟಿನಲ್ಲಿ ಒಂದು ಕೋಚಿಂಗ್ ಸರಿಯಾಗಿ ಸಿಕ್ಕಿದಾಗ ಮಾತ್ರ ಅವರಿಗೆ ಎಂಪ್ಲಾಯ್ಮೆಂಟ್ ಜನರೇಷನ್ಗೆ ಅನುಕೂಲ ಆಗ್ತದೆ ಅಂತ ಈ ನಿಟ್ಟಿನಲ್ಲಿ ಮಾಡ್ತಾ ಇದ್ದೀವಿ.
ಅಂದರೆ ಅವಕಾಶಗಳು ಪ್ರೈವೇಟ್ ಸೆಕ್ಟರಲ್ಲಿ, ಗೌರ್ಮೆಂಟ್ ಸೆಕ್ಟರಲ್ಲಿ ಇವತ್ತು ಇರ್ಬೋದು, ಅದೇ ರೀತಿ ಪ್ರೈವೇಟ್ ಸೆಕ್ಟರ್ ಅವಕಾಶಗಳೇನು ಕಡಿಮೆ ಇಲ್ಲ. ಬಟ್ ಆದರೆ ಅದಕ್ಕೆ ಅರ್ಹತೆ ಪಡೆದಂಥ ವಿದ್ಯಾರ್ಥಿಗಳು ಇದೆಯಲ್ಲ, ಅಭ್ಯರ್ಥಿಗಳು, ಅವರೇ ಸಂಖ್ಯೆ ಕಡಿಮೆ ಇದೆ. ಅಂದರೆ ಎಂಪ್ಲಾಯಬಿಲಿಟಿ ತುಂಬ ಕಡಿಮೆ ಇದೆ. ಏನು ಅವ್ರು 4 ಗಂಟೆ ಏನು ಈ ತಯಾರಿನ ಹೇಳ್ಕೊಡ್ತೇವೆ ಒಂದು ತಿಂಗಳಲ್ಲಿ, ಖಂಡಿತವಾಗ್ಲೂ ಅವ್ರಿಗೆ ಅವರ ಜೀವನದಲ್ಲಿ ಒಂದು ಒಳ್ಳೆಯ ಭದ್ರತೆಯ ಒಂದು ಉದ್ಯೋಗವನ್ನು ಕೊಡುವಂಥ ಅವಕಾಶ ಅವರಿಗೆ ಕಲ್ಪಿಸಿಕೊಡುವ ನಿಟ್ಟಿನಲ್ಲಿ ಈ ಕಾರ್ಯವನ್ನು ಮಾಡ್ತಾ ಇದ್ದೀವಿ. ಅಂದರೆ ಎಕ್ಸಾಮಿನೇಷನ್ನ ನಾವು ಪಾಸ್ ಆಗಬೇಕು ಅಂದರೆ ಬರೀ ಜ್ಞಾನ ಒಂದೇ ಇದ್ದರೆ ಸಾಲದು, ಜೊತೆಗೆ ನಿರಂತರ ಅಭ್ಯಾಸಗಳು ಇರಬೇಕು, ಮಾದರಿ ಪರೀಕ್ಷೆಗಳು ಇರಬೇಕು, ನಿತ್ಯ ನಿರಂತರ. ಎಷ್ಟೇ ಜ್ಞಾನ ಇದ್ರೂ ಕೂಡ ಆ ಎಕ್ಸಾಮಲ್ಲಿ ಆ ಟೈಮಲ್ಲಿ ಅದನ್ನು ಕರೆಕ್ಟಾಗಿ ಔಟ್ಪುಟ್ ಮಾಡಲಿಲ್ಲ ಅಂದರೂ ಅವರು ಫೇಲ್ಯೂರ್ ಆಗ್ತಾರೆ. ಆ ನಿಟ್ಟಿನಲ್ಲಿ ಮತ್ತೆ ಸಮಯದ ನಿರ್ವಹಣೆಯೂ ಕೂಡ ಅವರಿಗೆ ಬೇಕಾಗ್ತದೆ. ಇವೆಲ್ಲವನ್ನು ಅರ್ಥ ಮಾಡಿಕೊಂಡು ಒಂದು ಕೋಚಿಂಗ್ ಆನ್ಲೈನ್ ಕ್ಲಾಸನ್ನು ಮಾಡಬೇಕು ಅಂತ ಹೇಳಿ 30 ದಿನದ ಉಚಿತ ಆನ್ಲೈನ್ ಕೋರ್ಸನ್ನು ಇವತ್ತು ಶುರು ಮಾಡ್ತಾ ಇದ್ದೀವಿ. ಇದೇ 29ನೇ ತಾರೀಕು ಅದಕ್ಕೆ ಒಂದು ಪೋಸ್ಟನ್ನು ಕೂಡ ರಿಲೀಸ್ ಮಾಡಲಿದ್ದೇವೆ. ಅದರಲ್ಲಿ QR ಕೋಡ್ ಇದೆ. ಅದು ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಮುಖಾಂತರ ಅದು ಜನರಿಗೆ ರೀಚ್ ಮಾಡಿಸುವಂಥ ಮಾಡಿಸ್ಬೇಕು ಅಂತ ತಮ್ಮಲ್ಲಿ ನಾನು ಕೇಳ್ಕೊಳ್ತೇನೆ. ಇದೇ ಕಾಯಕ ಸೇತು ಆ್ಯಪ್ ಮುಖಾಂತರ, ಸರ್ಜಿ ಫೌಂಡೇಶನಿಂದ ಆದಂಥ ಕಾಯಕ ಸೇತು ಆ್ಯಪ್ ಮುಖಾಂತರ ಕಳೆದ ಒಂದು 15 ದಿನಗಳ ಹಿಂದೆ ಒಂದು ಉದ್ಯೋಗ ಮೇಳವನ್ನು ಮಾಡಿದ್ವಿ. ಉದ್ಯೋಗ ಮೇಳ ಅಂದರೆ ಎಲ್ಲ ಫ್ಲೆಕ್ಸ್ ಹಾಕಿ ಪೋಸ್ಟರ್ಸ್ ಹಾಕಿ ಆ ರೀತಿ ಮಾಡಲಿಲ್ಲ. 5 ದಿನದ ಕಂಟಿನ್ಯೂಸ್ ನನ್ನ MLC ಆಫೀಸಲ್ಲೇ ಮಾಡಿದ್ವಿ. ಅಲ್ಲಿ ಸುಮಾರು 600 ಜನ ಅದನ್ನು ಅಟೆಂಡ್ ಮಾಡಿದರು. 600 ಜನ ಅಟೆಂಡ್ ಮಾಡಿದರು. 600ಕ್ಕಿಂತ ಹೆಚ್ಚು, ಆಲ್ಮೋಸ್ಟ್ 700 ಹತ್ತತ್ರ ಜನ ಅಟೆಂಡ್ ಮಾಡಿದರು. ಅದರೊಳಗೆ 404 ಜನಗೆ ಉದ್ಯೋಗವನ್ನು ಕೊಡಲಿಕ್ಕೆ ಆಯಿತು. ಅಪಾಯಿಂಟ್ಮೆಂಟ್ ಆರ್ಡರ್ನು ಕೂಡ ನಾವು ಕೊಟ್ಟಿದ್ದೇವೆ. ಆ 404 ಜನದಲ್ಲಿ 324 ಹೆಣ್ಮಕ್ಳಿಗೆ, ಇನ್ನು 80 ಗಂಡು ಮಕ್ಕಳಿಗೆ ಉದ್ಯೋಗವನ್ನು ಕೊಡಲಿಕ್ಕಾಗಿದೆ. ಯಾವುದು ಅಲ್ಲ, ಗೌಂಡ್ ಮಕ್ಕಳಿಗೆ ಅವಕಾಶ ಅಂತಲ್ಲ. ಈಗ ನಾವು ಕರೆದಿದ್ದಂಥ ಕಂಪ್ನಿ ಹೇಗಿತ್ತು ಅಂತಂದರೆ MLC ಕಂಪ್ನಿ, ಮೊಬೈಲ್ ಪ್ರೊಡಕ್ಷನ್ ಯೂನಿಟ್, ಆ್ಯಪಲ್ ಅಂತೇಳಿ ನಾವೇನು ಮೊಬೈಲ್ ಯೂಸ್ ಮಾಡ್ತೀವಿ ಅದಂಥ ಪ್ರತಿಷ್ಠಿತ ಕಂಪ್ನಿ. ಅಲ್ಲಿ ಸೇಫ್ಟಿ ಹೆಣ್ಮಕ್ಳಿಗೆ ಅವರು ಅವಕಾಶವನ್ನು ಕಲ್ಪಿಸಿದ್ದು 18ರಿಂದ 34 ವರ್ಷದ ಹೆಣ್ಮಕ್ಳಿಗೆ. ಆ ನಿಟ್ಟಿನಲ್ಲಿ ಆ ಡ್ರೈವ್ ಆಗಿದ್ದು ಹೆಣ್ಮಕ್ಳಿಗೆ. ಜೊತೆಗೆ ಬಂದಂಥ ಏನು ಬೇರೆ ಗಂಡ್ಮಕ್ಳು ಬಂದಿದ್ರು ಅವರಿಗೂ ಕೂಡ ಬೇರೆ ಬೇರೆ ಕಂಪ್ನೀಸಲ್ಲಿ ಅವಕಾಶವನ್ನು ಕೊಡಿಸುವಂಥ ಕೆಲಸ ಆಗಿದೆ. ಟೋಟಲ್ 404 ಜನರಲ್ಲಿ 324 ಹೆಣ್ಮಕ್ಳಿಗೆ, 80 ಗಂಡು ಮಕ್ಕಳಿಗೆ ಉದ್ಯೋಗ ಅವಕಾಶವನ್ನು 5 ದಿನಗಳ ಉದ್ಯೋಗ ಮೇಳದಲ್ಲಿ, ಇಂಟರ್ವ್ಯೂ ಅಲ್ಲಿ ಅವ್ರಿಗೆ ಕೊಡಲಿಕ್ಕೆ ಸಫಲತೆ ಪಡೆದಿದ್ದೇವೆ. ಅದೇ ನಿಟ್ಟಿನಲ್ಲಿ ಜುಲೈ 1ನೇ ತಾರೀಕು ಈ ಕಾಯಕ ಸೇತು ಆರೋಗ್ಯ ಪರೀಕ್ಷಾ ಪಥ ಅಂತ ಹೇಳಿ ಏನು ಈ ಆನ್ಲೈನ್ ಪ್ರೋಗ್ರಾಮ್ ಮಾಡ್ತಿದ್ವಿ, ಅದ್ರ ಜೊತೆಗೆ ಜುಲೈ 1ನೇ ತಾರೀಕು ವಿಶೇಷವಾಗಿ ಒಂದು ಟ್ರೈನಿಂಗ್ ಸೆಷನ್ನ ಆಫ್ಲೈನ್ ಅಂದರೆ ಕುವೆಂಪು ಮಂದಿರದಲ್ಲಿ ಅದನ್ನು ಮಾಡಲಿದ್ದೇವೆ. ಅದರದ ಸಹಯೋಗ ನಮ್ಮ JCI, ಇವೆರಡು ಕಾರ್ಯಕ್ರಮಗಳ JCI ಸರ್ಜಿ ಫೌಂಡೇಶನ್ ವತಿಯಿಂದ ಮತ್ತು JCI ಮಲ್ನಾಡು ವತಿಯಿಂದ ನಡೆಯುತ್ತಿದೆ. ಈ ಏನು ಆನ್ಲೈನ್ ಕಾಯಕ ಸೇತು ಪರೀಕ್ಷಾ ಪಥ, ಅದೇ ರೀತಿ ನಮಗೆ ಜುಲೈ 1ನೇ ತಾರೀಕು ನಡೆದಿರುವಂಥ ಆಫ್ಲೈನ್ನ ಅವ್ರಿಗೆ ಗೈಡೆನ್ಸ್ ಪ್ರೋಗ್ರಾಮ್ಗೆ ತಾವು ಅದನ್ನು ಮಾಹಿತಿಯನ್ನು ಜನರಿಗೆ ತಲುಪಿಸಬೇಕು. ಹೆಚ್ಚು ಅಭ್ಯರ್ಥಿಗಳಿಗೆ ಅವಕಾಶಗಳು ಸಿಗಬೇಕು. ಶಿವಮೊಗ್ಗ ಸುತ್ತಮುತ್ತ ಜಿಲ್ಲೆಯಿಂದ ಹೆಚ್ಚು ಜನ ಈ ಉದ್ಯೋಗಗಳಿಗೆ ಸೆಲೆಕ್ಟ್ ಆಗುವ ಹಾಗೆ ತಾವು ಸಹಕರಿಸಬೇಕು ಅಂಥೇಳಿ ವಿನಂತಿಯನ್ನು ಮಾಡ್ತಾನೆ. ಸರ್ಜಿ ಫೌಂಡೇಶನ್ ಮತ್ತು JCI ಮಲ್ನಾಡು ಪರವಾಗಿ ತಮ್ಮ ಎಲ್ಲರಿಗೂ ಅನಂತ ಧನ್ಯವಾದಗಳನ್ನು